ಹಾಯ್ ಎಲ್ರಿಗೂ ಹಾಯ್. ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಊಟ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಒಬ್ಬೊಬ್ರದ್ದು ಒಂದೊಂದು ಥರ ಲೈಫ್ ಸ್ಟೈಲ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಡಯಟ್ ಸ್ಟೈಲ್ ಇರುತ್ತೆ. ಸೊ ನಾವು ಮಾಮೂಲಾಗಿರಬೇಕಾದ್ರೆ ಒಂದು ಥರ ಡಯಟ್ ಇರುತ್ತೆ. ಏನೋ ಒಂದು ವರ್ಕೌಟ್ ಮಾಡಿಬಿಟ್ಟು ಏನೋ ಒಂದು ಬಾಡಿ ಶೇಪಿಗೆ ತಂದುಬಿಟ್ಟು ಏನೋ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂದಾಗ ಬೇರೆ ಒಂದು ಡಯಟ್ ಚಾರ್ಟ್ ಇರುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ಬೇರೆ ಥರದ ಡಯಟ್ ಚಾರ್ಟ್ ಇರುತ್ತೆ. ಹೀಗೆ ಒಂದೊಂದು ಟೈಮ್ಗೆ ಒಂದೊಂದು ಥರದ್ದು ಡಯಟ್ ಚಾರ್ಟ್ ಇರುತ್ತೆ. ಸೊ ಇವತ್ತಿನ ಎಪಿಸೋಡ್ನ ಸ್ಪೆಷಲ್ಟಿ ಏನಪ್ಪ ಅಂದರೆ, ಪ್ರೆಗ್ನೆಂಟ್ ಲೇಡೀಸು ಏನೆಲ್ಲ ತಿನ್ನಬೇಕು, ಏನೆಲ್ಲ ತಿನ್ನಬಾರ್ದು, ಆ್ಯಂಡ್ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಅದು ಯಾವ ಕ್ವಾಲಿಟಿ ಕ್ವಾಂಟಿಟಿನಲ್ಲಿರಬೇಕು, ಇದೆಲ್ಲದನ್ನು ಒಂದು ಸಣ್ಣ ವಿಡಿಯೋ ಮಾಡಬೇಕು ಅಂದರೆ ಯಾರ ಹತ್ರ ಹೋಗೋದು? ಎಗೇನ್ ಮಾನಸ ಮನೆಗೆ ಬಂದಿದ್ದೀನಿ ನಾನು. ಸೊ ಮಾನಸ ಮನೆಯಲ್ಲಿ ಈಗ ಮಾನಸ ಸ್ವತಃ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವರ ಡಯಟ್ ಹೆಂಗಿರುತ್ತೆ ಆ್ಯಂಡ್ ಅವರ ಒಂದು ರೊಟೀನ್ ಹೆಂಗಿರುತ್ತೆ, ಡಯಟ್ ರೊಟೀನು, ಆ್ಯಂಡ್ ಏನು ತಿಂತಾರೆ, ಏನು ತಿನ್ನಬಾರ್ದು, ಏನು ತಿನ್ನಬೇಕು, ಏನೆಲ್ಲ ಇರುತ್ತೆ ಅವರ ತಾಲೀಲಿ ಅನ್ನೋದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ಸೊ ಈ ಎಪಿಸೋಡ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡೋದ್ರ ಜೊತೆಗೆ ನನ್ನ ಫೇವ್ರೆಟ್ ಮಾನಸನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಡಯಟ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಇವಾಗ ಲೈಫ್ ಸ್ಟೈಲು? ರೈಟ್ ನಾವು ತಿನ್ನೋದು ಉಣ್ಣೋದು ಎಲ್ಲ ಚೇಂಜಸ್ ಎಷ್ಟೆಷ್ಟಾಗಿದೆ? ಚೇಂಜಸ್ ಅಂದರೆ ಮೊದಲು ತಿಂತಾ ಇದ್ದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಿಂತೀರಿ, ಯಾಕಂದರೆ ಹಸು ಜಾಸ್ತಿ ಆಗುತ್ತೆ ಇವಾಗ. ಮೊದಲು ಅದೇ 2 ಮೀಲ್ಸೇ ತಿಂತಾ ಇದ್ದಿದ್ದು. ಬೆಳಿಗ್ಗೆ 1 ಮೀಲು, ಸಾಯಂಕಾಲ ಅಂದರೆ 7 ಗಂಟೆ ಒಳಗಡೆ 1 ಮೀಲು, ಆ ಥರ ತಿಂತಾ ಇದ್ದಿದ್ದು. ಬಟ್ ಇವಾಗಿಲ್ಲ, ಇವಾಗ ಅಟ್ಲೀಸ್ಟ್ 3 ಮೀಲ್ಸು, ಆಮೇಲೆ ಮಧ್ಯದಲ್ಲಿ ಫ್ರೂಟ್ಸು, ಆ ಥರದ್ದು ಅಟ್ಲೀಸ್ಟ್ ತಿನ್ನಬೇಕು, ಯಾಕಂದ್ರೆ ತುಂಬ ಹಸುವಾಗುತ್ತೆ ಇವಾಗ. ಸೊ ಆ ಥರ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀನಿ ಮೇಲೆ. ಅಂದರೆ ಒಂದೇ ಸತಿಗೆ ಜಾಸ್ತಿ ಮೀಲ್ಸು ತೊಗೊಳ್ಳಲ್ಲ, ಯಾಕಂದರೆ ಅದು ಅವಶ್ಯಕತೆ ಇಲ್ಲ ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ. ಪುಟ್ ಪೋರ್ಷನ್ಸ್, ಯಾಕಂದರೆ ಹಸು ಬೇಗ ಆಗುತ್ತಲ್ವಾ. ಸೊ ಅದನ್ನೇ ಚಿಕ್ಕ ಪೋರ್ಷನ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ನೈಟ್ ಡಿನ್ನರ್, ಇದಿಷ್ಟು ನಡುವೆ ಮತ್ತೆ ಏನೇನು ಇರುತ್ತೆ ಫುಡ್ಡಲ್ಲಿ? ಇನ್ನೇನು ಇರಲ್ಲ. ಈ ಮೂರು ಅಂದರೆ ಲಂಚು ಡಿನ್ನರಲ್ಲೇ ವೆಜಿಟೇಬಲ್ಸ್ ಎಲ್ಲ ಆಗೋಗ್ಬಿಡುತ್ತೆ. ಈ ನಟ್ಸು ಸೀಡ್ಸು ಎಲ್ಲ ಬ್ರೇಕ್ಫಾಸ್ಟಲ್ಲೇ ಆಗೋಗ್ಬಿಡುತ್ತೆ. ಮಧ್ಯದಲ್ಲಿ ಅಂದರೆ ಫಸ್ಟ್ ಹಾಫಲ್ಲೇ ಈ ಫ್ರೂಟ್ಸ್ ಏನಿರುತ್ತೆ ಅದನ್ನು ಮುಗಿಸ್ಬಿಡ್ತೀನಿ ನಾನು. ಆಮೇಲೆ ಒಂದೊಂದ್ಸತಿ ಏನಾದರೂ ಈ ಡಯಟಲ್ಲಿ ಇವಾಗ ಈ ಪ್ರೋಟೀನ್ ಅಂಶ ಕಡಿಮೆ ಇದೆ ಅನ್ನೋದಾದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಇಂಪಾರ್ಟೆಂಟು ಅಂತ ಸೊ ಡಾಕ್ಟ್ರು ಮತ್ತು ಅಲ್ಲಿ ನ್ಯೂಟ್ರಿಷನಿಸ್ಟು ಎಲ್ಲ ಕಳಿಸಿದ್ದಾರೆ. ಸೊ ಆ ಥರದ್ದು ಒಂದು ನನ್ನ ಬಾಡಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದು ಒಂದು ಪ್ರೋಟೀನ್ ಶೇಕ್ನ ಸಾಯಂಕಾಲ ಡಿನ್ನರಿಗೆ ಮುಂಚೆ ಕುಡಿತೀನಿ ಅಷ್ಟೇ. ಊಟದಲ್ಲೇ ಎನಫ್ ಪ್ರೋಟೀನ್ ಇದೆ ಅಂತಂದರೆ ಅಷ್ಟೊಂದು ಹಸಿವು ಆಗಲ್ಲ, ಆವಾಗ ಅದನ್ನೇನು ಕುಡಿಯೋಕ್ಕೆ ಹೋಗಲ್ಲ. ಕಾಫಿ ಕುಡಿತೀನಿ ಆ ಟೈಮಲ್ಲಿ, ಸ್ವಲ್ಪ ಶುಗರ್ಲೆಸ್ಸು. ಬೆಲ್ಲ ಹಾಕೋತೀನಿ ನಾನು, ಆರ್ಗ್ಯಾನಿಕ್ ಬೆಲ್ಲ ಹಾಕೋತೀನಿ ಒಂಚೂರು. ತೀರಾ ಶುಗರ್ಲೆಸ್ ಕುಡಿಯೋಕ್ಕಾಗಲ್ಲ, ಬಟ್ ಒಂದು ಚೂರು ಆರ್ಗ್ಯಾನಿಕ್ ಬೆಲ್ಲ ಹಾಕೋತೀನಿ ಟೇಸ್ಟ್ಗೆ. ಯಾಕಂದರೆ ಕಾಫಿಗೆ ಒಂದು ಸ್ವಲ್ಪ ಶುಗರ್ ಕಡಿಮೆ ಇದ್ರೂ ಕುಡಿಬೋದು, ಟೀ ಕುಡಿಯೋರ್ಗಾದ್ರೆ ಅದಾಗಲ್ಲ. ಸೊ ಅದಕ್ಕೆ ಆ ಥರ ಮಾಡ್ತೀನಿ. ಓಕೆ. ಎಷ್ಟು ಅಂದರೆ ಒಂದೇನು ಗೊತ್ತಾ, ಕೆಲವರು ಪ್ರೆಗ್ನೆನ್ಸಿನಲ್ಲಿ ತುಂಬ ಕ್ರೇವಿಂಗ್ಸ್ ಇರುತ್ತೆ. ಅವ್ರಿಗೆ ಏನಾದರೂ ಒಂದು ಬೇಕು, ಅಥವಾ ಇಂಥದ್ದೇ ಜಾಸ್ತಿ ಬೇಕು, ದಿನ ಕೊಟ್ಟರು ಇದನ್ನು ಬೇಡ ಅನ್ನಲ್ಲ, 3 ಹೊತ್ತು ಕೊಟ್ಟರು ಬೇಡ ಅನ್ನಲ್ಲ. ಅದು ತುಂಬ ಆ ಥರ ಎಕ್ಸ್ಪೀರಿಯನ್ಸ್ ಏನಾರು ಆಗಿದೆಯಾ? ಪರ್ಟಿಕ್ಯುಲರ್ ಆ ಥರ ಅಂದರೆ ತಡ್ಕೊಳಕ್ಕಾಗದೇ ಇರೋಂಥ ಕ್ರೇವಿಂಗ್ಲೇ ಬೇಕು ಹಂಗೇನು ಅಂದರೆ ಫಸ್ಟು ಈ ಒಂದು 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಮಾತ್ರ ನನಗೆ ಅಂದರೆ ತುಂಬ ಈ ಹುಳಿ, ಆಮೇಲೆ ಈ ಚಟ್ಪಟ ಆ ಥರದ್ದು, ಖಾರ ಆ ಥರ ತಿನ್ನಬೇಕು ಅಂತ ಇತ್ತು. ಸೊ ಅದು 3 ಮಂತ್ಸ್ ಮುಗಿದ್ಮೇಲೆ ಎಲ್ಲ ಅಂದರೆ ನಾರ್ಮಲ್ ಆಗೋಯ್ತು, ಏನಿಲ್ಲ ನಾರ್ಮಲ್ ಆಗಿ ನಾನು ಮುಂಚೆ ಏನೇನು ತಿಂತಾ ಇದ್ನೋ ಅದನ್ನೇ. ಬಟ್ ಇನ್ನೊಂದು ಸ್ವಲ್ಪ ಅದು ಪೋರ್ಷನ್ಸ್ ಕಡಿಮೆ ಮಾಡಿಬಿಟ್ಟು ಅಂದರೆ ಫ್ರೀಕ್ವೆಂಟಾಗಿ ತಿಂತೀನಿ ಅಷ್ಟೇನೆ. ಡಾಕ್ಟ್ರ್ ಏನು ಹೇಳಿದ್ದಾರೆ ಇದು ಆ ಥರದ್ದು. ಬಿಕಾಸ್ ನನಗೆ ಪರ್ಟಿಕ್ಯುಲರ್ ಆಗಿ ಈ ಫುಡ್ಡು ಅಥವಾ ಇದ್ರ ಬಗ್ಗೆ ನಾಲೆಡ್ಜು ಅಂದರೆ ಇನ್ನೊಬ್ಬರಿಗೆ ಹೇಳೋಷ್ಟು ನಾಲೆಡ್ಜ್ ನನಗಿಲ್ಲ. ಅದಕ್ಕೆ ಮಾಡ್ಕೊಂಡಿರ್ತಾರೆ ಎಲ್ಲ. ಬಟ್ ನಾನು ಡಾಕ್ಟ್ರನ್ನಾಗಿರ್ಬೋದು, ನ್ಯೂಟ್ರಿಷನಿಸ್ಟ್ ಆಗಿರ್ಬೋದು, ಟ್ರೈನರ್ನಾಗಿರ್ಬೋದು ಎಲ್ಲ ಕೇಳಿಬಿಟ್ಟು ನಾನು ನನ್ನ ಬಾಡಿಗೆ ತಕ್ಕಂಥದ್ದು ನಾನೇನು ಮಾಡ್ತೀನಿ ಅಂದರೆ ನಾನು ಡೆಫಿನೆಟ್ಲಿ ಅಂದರೆ ಕಾನ್ಫಿಡೆಂಟ್ಲಿ ಹೇಳ್ಬೋದು. ಸೊ ಇನ್ನೊಬ್ಬರಿಗೆ ಅವ್ರ ಬಾಡಿಗೆ ಏನು ಅಡ್ಜಸ್ಟ್ ಆಗುತ್ತೆ, ಅಥವಾ ಅವ್ರು ಏನು ತಿಂದರೆ ಒಳ್ಳೆಯದು, ಪ್ರೆಗ್ನೆಂಟ್ ಆಗಿಲ್ಲದೆ ಇರಲಿ, ಯಾವ ಫೇಸ್ ಆಫ್ ಲೈಫಲ್ಲಿ ಏನು ತಿಂದರೆ ಒಳ್ಳೆಯದು ಅನ್ನೋದನ್ನು ಅವರೊಬ್ಬ ಒಳ್ಳೆ ನ್ಯೂಟ್ರಿಷನಿಸ್ಟ್ ಹತ್ರ ಪ್ಲಸ್ಸು ಟ್ರೈನರ್ ಹತ್ರ, ಪ್ರೆಗ್ನೆಂಟ್ ಆಗಿದ್ರೆ ಗೈನಕಾಲಜಿಸ್ಟ್ ಹತ್ರನೂ ಕೇಳಿಕೊಂಡು ತಿನ್ನೋದು ಒಳ್ಳೇದು ಅಂತ. ಒಳ್ಳೇದು. ಬಟ್ ಅದು ಅವರವರ ದೇಹಕ್ಕೆ, ಅವರವರ ನೇಚರಿಗೆ ಸಂಬಂಧಪಟ್ಟಂಗೆ. ಅವ್ರಿಗೆ ಕೆಲವರ ದೇಹ ಪ್ರಕೃತಿ ಬೇರೆ ಥರನೇ ಇರುತ್ತೆ. ಸೊ ಎಲ್ರಿಗೂ ಎಲ್ಲದೂ ಸೂಟ್ ಆಗಲ್ಲ. ಬಟ್ ಸ್ಟಿಲ್ ನಿಮ್ಮ ಒಂದು ರೊಟೀನ್ನ ಅವ್ರಿಗೆ ತಿಳ್ಸೋಕ್ಕಷ್ಟೇ, ಏನೇನಿಲ್ಲ. ಯೂಶಲಾಗಿ ಈಗ ದಿನ ಒಂದೇ ಥರ ಇರಲ್ಲ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಂದೇ ಥರ ಇರಲ್ಲ. ನಿಮ್ಗೆ ಹೆಂಗಿರುತ್ತೆ ವೆರೈಟೀಸು? ಬ್ರೇಕ್ಫಾಸ್ಟ್ ಮಾತ್ರ ನಂದು ಒಂದೇ ಥರ ಇರುತ್ತೆ.
ಏನು ಚೇಂಜಸ್ ಇಲ್ಲ. ಅಂದ್ರೆ ಏನು ಅಂತಂದ್ರೆ ನಾನು ಬ್ರೇಕ್ಫಾಸ್ಟ್ ಸ್ವಲ್ಪ ವೆರೈಟೀಸ್ ಬೇಕನ್ಸಲ್ಲ. ಈಗ ಅದಾದ್ಮೇಲೆ ಮತ್ತೆ ಊಟಕ್ಕೆ ಟೈಮ್ ಆಗೋಗ್ಬಿಡುತ್ತಲ್ಲ. ಸೊ ನಾನು ಬ್ರೇಕ್ಫಾಸ್ಟ್ಗೆ ಏನು ಮಾಡಿಬಿಡ್ತೀನಿ ಅಂತ ಅಂದರೆ ಅದೇ ನಾನು ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೆ ಒಂದು ಮಿಲೆಟ್ಸ್ದು ಉಂಡೆ. ಅಂದರೆ ಅದರಲ್ಲಿ ಎಲ್ಲ ಥರದ್ದು ಈ ಸಿರಿಧಾನ್ಯಗಳು ಅದನ್ನೆಲ್ಲ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಡಿರೋಂಥದ್ದು. ಆಮೇಲೆ ನನಗೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸು, ಈ ಕ್ಯಾಶ್ಯೂ ಪಿಸ್ತಾ ಅವೆಲ್ಲ ಹಾಕ್ಸಿಲ್ಲ. ಆಮೇಲೆ ಬಾದಾಮಿ ಪಿಸ್ತಾ ಎಲ್ಲ ಕ್ಯಾಲರಿ ಜಾಸ್ತಿ ಅಂತನಾ? ಕ್ಯಾಲರಿ ಜಾಸ್ತಿ, ಅನ್ನೆಸರಿ ಕ್ಯಾಲರಿ ಯಾಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಡಾಕ್ಟ್ರೂ ಕೂಡ ಮೇನು ಬಾದಾಮಿ ಮತ್ತು ಇದು ಬರುತ್ತಲ್ಲ ವಾಲ್ನಟ್, ಸೊ ಅದನ್ನು ತಿನ್ನೋಕ್ಕೆ ಹೇಳಿದ್ದಾರೆ. ಸೊ ಅದನ್ನೆಲ್ಲ ರೋಸ್ಟ್ ಮಾಡಿಸಿ ಎಲ್ಲ ಥರದ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಚಿಯಾ ಫ್ಲ್ಯಾಕ್ಸ್ ಸೀಡ್ಸು, ಆ್ಯಂಡ್ ಅದನ್ನು ರಾಗಿ ಹುರಿಟ್ಟು ಥರ ಮಾಡ್ಕೊಂಡ್ಬಿಟ್ಟು ಸೊ ಇದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿಸಿ ಒಂದು ಮಿಲೆಟ್ ಉಂಡೆ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಮ್ಯೂಸ್ಲಿ ಬರುತ್ತಲ್ಲ, ಬರೀ ಕಾರ್ನ್ಫ್ಲೇಕ್ಸ್ ಎಲ್ಲ, ಮ್ಯೂಸ್ಲಿನಲ್ಲೂ ಸ್ವಲ್ಪ ಈ ನಟ್ಸ್ ಸೀಡ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಾನು ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡೋದು. ಸೊ ಆಲ್ಮಂಡ್ ಮಿಲ್ಕ್ಗೆ ಒಂಚೂರು ಕೇಸರಿ ಹಾಕ್ಕೊಂಡು ಬಿಸಿದು ಅದಕ್ಕೆ ಇದೊಂದು ಉಂಡೆ ಹಾಕ್ಕೊಂಡು ತಿನ್ಬಿಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಎವ್ರಿ ಡೇ ಆಲ್ಮೋಸ್ಟ್ ಇದೇ ಇರುತ್ತೆ, ಯಾಕಂದರೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಫೈಬರು, ಈ ನಟ್ಸ್ ಸೀಡ್ಸ್ ಎಲ್ಲ, ಪ್ರೋಟೀನು, ಕ್ಯಾಲ್ಶಿಯಮಿಗೆ ಹಾಲು ಎಲ್ಲನೂ ಅದರಲ್ಲಿ ಸಿಗುತ್ತೆ ಅಂತ ಅದನ್ನು ತಿಂತೀನಿ. ಆಮೇಲೆ ಊಟಕ್ಕೆ ಡಿನ್ನರ್ಗೆ ಎರಡಕ್ಕೂ ಒಂದೇ ಇರುತ್ತೆ, ಬಟ್ ಅದು ಡೈಲಿ ಇದರಲ್ಲಿ ಚೇಂಜ್ ಆಗುತ್ತೆ. ಕುಕ್ಗೆ ಒಂದೊಂದು ದಿವಸ ಒಂದೊಂದು ಬಂದು ಮಾಡ್ಬಿಟ್ಟು ಹೋಗ್ತಾರೆ. ಓಕೆ, ಯೂಶಲ್ ಆಗಿ ಒಂದೊಂದು ದಿನ ಏನಿರ್ಬೋದು. ಇವತ್ತು ಏನಿದೆ? ಇವತ್ತು ನೋಡಿ, ನಾನು ಯೂಶಲಿ ಇವಾಗ ನಾನು ಊಟಕ್ಕೆ ನನಗೆ ನಾನು ಪ್ರೆಗ್ನೆಂಟ್ ಆಗಿಂತ ಮುಂಚಿಂದನೂ ಕೂಡ ನನ್ನ ಟ್ರೈನರ್ ನನಗೆ ಹೇಳ್ಕೊಟ್ಟಿದ್ದು, ಈ ಪಾರ್ಟಿಷನ್ ಥರದ್ದು ತಟ್ಟೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಅದು ಪೋರ್ಷನ್ ಸೈಜ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಅಂದರೆ ಈಗ ಯಾವುದೇ ಮನುಷ್ಯ ಆಗಿರಲಿ, ಬರೀ ಪ್ರೆಗ್ನೆಂಟು ಅಥವಾ ಏನೋ ಜಿಮ್ಗೆ ಹೋಗೋರು ಅವರು ಇರೋಂತಲ್ಲ, ಎಲ್ಲ ಮನುಷ್ಯರಿಗೂ ಕೂಡ ಅವ್ರು ತಿನ್ನೋಂಥ ಆಹಾರದಲ್ಲಿ ಮುಖ್ಯವಾಗಿರಬೇಕಾಗಿರೋದು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಹೆಲ್ದಿ ಫ್ಯಾಟ್ಸು, ಆ್ಯಂಡ್ ಅಫ್ಕೋರ್ಸು ತರಕಾರಿ, ಹಣ್ಣನ್ನು ನೀವು ಯಾವಾಗ ಬೇಕಾದ್ರೂ ತಿನ್ಬೋದು. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡೆ ಎಲ್ಲರಿಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದು ಡಾಕ್ಟರ್ಸ್ ಆಗಿರ್ಬೋದು, ಟ್ರೈನರ್ಗಳಾಗಿರ್ಬೋದು, ಎಲ್ಲರೂ ಹೇಳೋಂಥದ್ದು. ಸೊ ನಾನು ಅದಕ್ಕೆ ಇವತ್ತೇನು ಮಾಡಿ, ಅದು ಪ್ರೆಗ್ನೆಂಟ್ ಆದಾಗಲೂ ಅದೇ ನಿಯಮನೇ ಅದು ಕಂಟಿನ್ಯೂ ಆಗುತ್ತೆ, ಏನೂ ಚೇಂಜಸ್ ಇಲ್ಲ ಅಂತ ಹೇಳಿದ್ರು ನನಗೆ. ಸೊ ನಾನು ಮಿಲೆಟ್ ನೂಡಲ್ಸ್ ಸಿಗುತ್ತೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಗ್ರಾಸರಿ ಸ್ಟೋರಲ್ಲಿ. ಬರೀ ನನ್ನದು ಹಿಂದ್ಗಡೆ ಇಂಗ್ರೀಡಿಯೆಂಟ್ಸು ಎಲ್ಲ ಓದಿದೆ, ಮೈದಾ ಗೀದ ಎಲ್ಲ ಏನಿಲ್ಲ ಇದರಲ್ಲಿ, ಬರೀ ಮಿಲೆಟ್ಸನ್ನ ಹಾಕಿ ಮಾಡಿರೋಂಥ ನೂಡಲ್ಸು. ಇದಕ್ಕೆ ನಾನು ಇವಾಗ ಫೈಬರು ಮತ್ತು ತರಕಾರಿ ಬೇಕಲ್ಲ, ಸೊ ಎಲ್ಲ ತರಕಾರಿಗಳನ್ನ, ಕ್ಯಾರೆಟು, ಬೀನ್ಸು, ಒಂದು ಸ್ವಲ್ಪ ಬ್ರಾಕ್ಲಿ, ಆಮೇಲೆ ಆಲೂಗೆಡ್ಡೆನೂ ಇಷ್ಟ ನನಗೆ. ಸೊ ಇಷ್ಟನ್ನು ಹಾಕ್ಬಿಟ್ಟು ನಮ್ಮ ಕುಕ್ಕಿಗೆ ಹೇಳಿಬಿಟ್ಟು ನೂಡಲ್ಸ್ ಮಾಡಿಸ್ಕೊಂಡಿದ್ದೀನಿ. ಜೊತೆಗೆ ಕಾಳು ಮತ್ತು ಗೆಣಸು ಇದೆರಡೂ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಪ್ರೋಟೀನ್ ರಿಚ್ ಆಗಿರುತ್ತೆ, ಇದು ರಿಚ್ ಇದು ಚೆನ್ನ, ಬ್ಲ್ಯಾಕ್ ಚೆನ್ನ. ಸೊ ಅದು ಮತ್ತು ಗೆಣಸು ಅಷ್ಟೇ, ಗೆಣಸಲ್ಲಿ ಫೈಬರು ಇರುತ್ತೆ, ಆ್ಯಂಡ್ ಈ ಪ್ರೈಮಲ್ಲಿ ಒಳ್ಳೆಯದು ಅಂತ ಅದನ್ನು ತೊಗೊಂಡಿದ್ದೀನಿ. ಸಿಹಿ ಗೆಣಸು ಆದಷ್ಟು ಮರಗೆಣಸು ಸಿಕ್ಕಿದ್ರೆ ಅದು ಒಳ್ಳೆಯದು, ಬಟ್ ಒಂದ್ಸಲಿ ಮರಗೆಣಸು ಸಿಕ್ಕಿಲ್ಲ ಅಂದರೆ ಸಿಹಿ ಗೆಣಸನ್ನು ತೊಗೊಳ್ತೀನಿ ನಾನು. ಅದು ಬಿಟ್ಟರೆ ಈಗ ಮೊಸರು ಬೇಕಾದರೂ ಕುಡಿಬೋದು. ನಾನು ತುಂಬ ಚೆನ್ನಾಗಿದೆ, ನನ್ನ ಬಾಡಿಗೆ ಚೆನ್ನಾಗಾಗಿದೆ. ಇದರಲ್ಲೇ 15 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಯೋಗರ್ಟು ಜಸ್ಟ್ ಒಂಚೂರು, ಅಂದರೆ 0 ಶುಗರು, ಆಮೇಲೆ ಯಾವುದೇ ಥರದ್ದು ಇದರಲ್ಲಿ ಪ್ರಿಸರ್ವೇಟಿವ್ ಏನೂ ಇಲ್ಲ, ಮತ್ತು 0 ಫ್ಯಾಟು, ಅಂದರೆ ಎಕ್ಸಸ್ ಫ್ಯಾಟ್ ಏನು ಇದರಲ್ಲಿ ಹಾಕಿರೋದು. ಗ್ರೀಕ್ ಯೋಗರ್ಟ್, ಸ್ಟ್ರಾಬೆರಿ ಫ್ಲೇವರು ಯಾವ್ದು ಬೇಕಾದ್ರೂ, ನನಗೊಂದು ಡೆಸರ್ಟ್ ತಿಂದಿದ್ದು ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಹೊತ್ತು ಇದನ್ನು ತಿಂತೀನಿ. 15 ಗ್ರಾಮ್ ಪ್ರೋಟೀನ್ ಇರುತ್ತೆ ಒಂದು ಇದರಲ್ಲಿ. ಸೊ ಹಾಗಾಗಿ ಇದನ್ನು ತಿಂತೀನಿ ಮಧ್ಯಾಹ್ನ. ರಾತ್ರಿ ಊಟಕ್ಕೂ ಇದೇ ಇರುತ್ತೆ ಹೆಚ್ಚು ಕಮ್ಮಿ, ಬಟ್ ನಾನು ಆಲ್ರೆಡಿ ಪ್ರೋಟೀನ್ ಶೇಕು ಕುಡ್ದಿರ್ತೀನಲ್ಲ, ಸೊ ಎಲ್ಲ ಡಾಕ್ಟ್ರನ್ನ ಕೇಳಿ, ಟ್ರೈನರ್ನ ಕೇಳಿನೇ ತೊಗೊಳ್ತಾ ಇರೋದು. ಸೊ ಅದನ್ನು ಕುಡ್ದಿರೋದ್ರಿಂದ ನಾನು ಏನು ಮಾಡ್ತೀನಿ, ಇದೊಂದನ್ನು ರಾತ್ರಿಗೆ ತೊಗೊಳ್ಳಲ್ಲ. ಇದ್ರ ಬದಲಿಗೆ ಬೇರೆ ಇನ್ನೊಂದ್ಸಲ ಸೌತೆಕಾಯಿ ರಾತ್ರಿ ತಗೋಬಾರ್ದು ಅಂತಲೂ ಹೇಳ್ತಾರೆ, ಹೇಳೋಕ್ಕೆ ಕರೆಕ್ಟ್ ಆಗುತ್ತೆ. ಸೌತೆಕಾಯಿ ಅದನ್ನು ಒಂದು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊತೀನಿ. ಇಷ್ಟೇ, ಈ ಥರದ್ದು. ಇದು ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಊಟ ಆಯಿತು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಬೆಳಿಗ್ಗೆ ಮತ್ತು ಬ್ರೇಕ್ಫಾಸ್ಟ್ ಮತ್ತು ಇದ್ರ ಮಧ್ಯದಲ್ಲಿ ಏನಾದರೂ ಹಣ್ಣು ತಿನ್ನಬೇಕು. ದಿನಕ್ಕೆ ಯಾವ್ದಾದ್ರು ಒಂದು ಹಣ್ಣು ತಿಂದರೆ ಸಾಕು, ಇಷ್ಟಿಷ್ಟು ತಿನ್ನಬೇಕು ಅಂತೇನಿಲ್ಲ, ಅದನ್ನು ತಿಂತೀನಿ. ಸಾಯಂಕಾಲ ಊಟಕ್ಕೆ ಸೀಸ್ನಲ್ ಫ್ರೂಟ್ಸು ಈಗ ಅಮ್ಮನ ಮನೆಯಲ್ಲ ಎಲ್ಲ ಬಿಡುತ್ತೆ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಸಪೋಟ, ಆಮೇಲೆ ಎಲ್ಲ ಥರದ ಹಣ್ಣು, ಡ್ರ್ಯಾಗನ್ ಫ್ರೂಟು ಎಲ್ಲನೂ ಬಿಡೋಕ್ಕೆ ಶುರು ಮಾಡುತ್ತೆ. ಎಲ್ಲ ನನಗೆ ಅಲ್ಲಿಂದನೇ ಅಮ್ಮ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಅದು ಸೀಸ್ನಲ್ ಏನಿರುತ್ತೆ, ನಾವು ಚಿಕ್ಕ ವಯಸ್ಸಿನ ಹಂಗೆ ತಿನ್ಕೊಂಡು ಬಂದಿರೋದು. ಸೊ ಅದನ್ನು ತಿಂತೀವಿ. ಸಾಯಂಕಾಲ ಇದು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಡಿನ್ನರ್ ಮಧ್ಯೆ ಏನಾನ ಈ ಥರ ಪ್ರೋಟೀನು ಅವತ್ತಿಲ್ಲ ಡಯಟಲ್ಲಿ, ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಆ ಪ್ರೋಟೀನ್ ಶೇಕ್ ಕುಡಿತೀನಿ. ಇಲ್ಲ ಅಂತ ಅಂದರೆ ಕಾಫಿ ಕುಡಿತೀನಿ. ಕಾಫಿನೂ ಕುಡಿಬೋದು, ಏನೂ ತೊಂದರೆ ಇಲ್ಲ ಅಂತ. ಅಂದರೆ ಒಂದು 200 ml ಅಷ್ಟು ಕೆಫೇನು, ಅಂದರೆ ಒಂದು ಚಿಕ್ಕ ಲೋಟ ಅಷ್ಟು ಕಾಫಿ ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರೇ ಹೇಳಿದ್ದಾರೆ. ಸೊ ಹಂಗಾಗಿ ಅಷ್ಟೇ ಕುಡಿಯೋದು, ಜಾಸ್ತಿ ಕುಡಿಯೋಲ್ಲ. ದಿನ ಎಲ್ಲ ಕುಡಿಯೋದು, ಮುಂಚೆನೂ ಹಂಗೆ ಕುಡಿತಾ ಇರಲಿಲ್ಲ.
ಒಂದೊಂದ್ಸತಿ ಅಮ್ಮನ ಮನೇಲಿದ್ರೆ ಅವ್ರು ಫಿಲ್ಟರ್ ಕಾಫಿ ಮಾಡ್ತಾರೆ. ಅದನ್ನ ಹೆಂಗೆ ಮಾಡ್ಬಿಡ್ತೀನಿ ಅಂತಂದರೆ ಇಷ್ಟಿಷ್ಟೇ, ಒಂದು 30 ಇಲ್ವೇನೋ 30 to 40 ಆ ಥರದ್ದು ಒಂದು 2 ಸತಿ ಕುಡಿತೀನಿ. ಹಾಗೆ ಆ ಥರ ಡಿವೈಡ್ ಮಾಡಿ ಕುಡಿಯೋದು. ಅಷ್ಟೇ, ಕಾಫಿ ಇಷ್ಟ ನನಗೆ ಅಂತ. ಆ್ಯಂಡ್ ಈ ಥರ ತೀರಾ ಸೆಕೆ ಇರೋದ್ರಿಂದ ನಾನು ಈ ಥರ ಫ್ರೆಶ್ ಫ್ರೂಟ್ ಜ್ಯೂಸು ಆ ಥರದ್ದು ನಾನು ಜ್ಯೂಸಸ್ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ರಿಯಲ್ ಆಗಿ ಮನೇಲಿ ಫ್ರೆಶ್ ಫ್ರೂಟ್ ಮಾಡ್ಕೊಡೋದು ಬೇರೆ, ಹೊರಗಡೆಯಿಂದ ತಂದಿದ್ದು ಅಲ್ಲ. ಅದನ್ನಲ್ಲ, ಮನೇಲೂ ನಾನು ಹಣ್ಣನ್ನು ಹಾಗೆ ತಿನ್ನಕ್ಕೆ ಇಷ್ಟಪಡ್ತೀನಿ. ದಿನ ಬೆಟರು ಜ್ಯೂಸು ಮಾಡ, ಯಾಕಂದರೆ ಹಣ್ಣನ್ನು ಹಾಗೆ ತಿಂದಾಗ ಅದ್ರ ಸಿಪ್ಪೆನಲ್ಲಿ ಇರೋಂಥದ್ದು ಫೈಬರು ಅದು ಎಲ್ಲಾನು ಸಿಗುತ್ತೆ. ಸೊ ನಂಗೆ ಜ್ಯೂಸ್ಗಿಂತ ಹಣ್ಣು ಹಾಗೆ ತಿನ್ನಕ್ಕೆ ಇಷ್ಟ. ಯಾವುದಾದ್ರೂ ಅಷ್ಟೇ, ಮುಸಂಬಿ, ವಾಟರ್ ಮೆಲನು, ಯಾವ ಹಣ್ಣಾದ್ರೂ ಅಷ್ಟೇ. ಈಗ ಡಯಟ್ ಇಷ್ಟ ಆಯಿತು, ಸ್ಕಿನ್ ಅಂತಂದ ಬಂದಾಗ ನಾವು ರೆಗ್ಯುಲರಾಗಿ ನಮ್ಮ ಸ್ಕಿನ್ ಏನಿರುತ್ತೆ ಟೆಕ್ಸ್ಚರು, ಪ್ರೆಗ್ನೆನ್ಸಿನಲ್ಲಿ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂಥರ ಆಗುತ್ತೆ. ಒಬ್ಬರಿಗೆ ತುಂಬ ಚೆನ್ನಾಗಾಗುತ್ತೆ, ಒಬ್ರಿಗೆ ತುಂಬ ಕೆಟ್ಟೋಗುತ್ತೆ, ಕೆಲವ್ರಿಗೆ ಮಿಡಲಲ್ಲಿ ಇರುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ. ಕೆಲವ್ರಿಗೆ ಏನೂ ಆಗಲ್ಲ, ಅದೇ ಹೆಲ್ಪ್ ಆಗಿರುತ್ತೆ, ಚೆನ್ನಾಗಾಗ್ಬಿಟ್ಟಿರ್ತಾರೆ. ಸೊ ನಿಮ್ಮ ಮಟ್ಟಿಗೆ ಹೆಂಗಿದೆ ಆ ಎಕ್ಸ್ಪೀರಿಯನ್ಸು? ಇಲ್ಲ, ನನಗೂ ಒಂದು ಸ್ವಲ್ಪ ಸ್ಕಿನ್ ಹಾಳಾಗಿದೆ. ಅಂದರೆ ಈ ಫಸ್ಟ್ 3 months ಪಿಂಪಲ್ಸ್ ಬರ್ತಾಯಿತ್ತು ತುಂಬ. ಅದಕ್ಕೆ ಡಾಕ್ಟ್ರ್ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಪ್ರೊಜೆಸ್ಟ್ರಾನೋ ಏನೋ, ಸೊ ಅದರಿಂದ ಬರ್ತಾ ಇರೋದಮ್ಮ, ಅದು ಹೋಗುತ್ತೆ ಅಂತ ಹೇಳಿದರು. ಸೊ ಪಿಂಪಲ್ಸ್ ಬರೋಕ್ಕೆ ಶುರು ಆಯಿತು. ಅದು ಹಾರ್ಮೋನಲ್ ಚೇಂಜಸ್, ಬಟ್ ತುಂಬ ಇಂಪಾರ್ಟೆಂಟ್ ಅಂತೆ ಬೇಬಿದು ಪ್ರೊಟೆಕ್ಷನ್ಗೆ ಎಲ್ಲ ತೊಗೊಳ್ಳೇಬೇಕಲ್ಲ, ಏನು ಮಾಡೋಕ್ಕಲ್ಲ. ಸೊ ಪಿಂಪಲ್ಸ್ ಎಲ್ಲ ಬರ್ತಿತ್ತು. ಒಂದು 3 months ಆದಮೇಲೆ ಪಿಂಪಲ್ಸ್ ಕಡಿಮೆ ಆಗ್ತಾ ಹೋಯಿತು. ಈಗ ಫುಲ್ ಪಿಂಪಲ್ಸ್ ಹೊರಟೋಗಿದೆ, ಪಿಂಪಲ್ಸ್ ಏನೂ ಇಲ್ಲ, ಬಟ್ ಒಂದು ಸ್ವಲ್ಪ ಪಿಗ್ಮೆಂಟೇಷನ್ ಇದೆ. ಈಗ ಮೇಕಪ್ ಮಾಡ್ಕೊಂಡಿದ್ದೀನಿ, ಲೈಕ್ ನಾರ್ಮಲ್ ಆಗಿ BB ಕ್ರೀಮು ಈ ಥರ ಇದಕ್ಕೆ ಶೂಟ್ಗೆ ಅಂತ, ಅದು ಬಿಟ್ಟರೆ ಅದೇ ಪಿಗ್ಮೆಂಟೇಷನ್ ಇದೆ. ಬಟ್ ಪ್ರೆಗ್ನೆನ್ಸಿ ಪಿಗ್ಮೆಂಟೇಷನ್ ಅದು ಹೊಟ್ಟೋಗುತ್ತೆ. ಅದೇ ನನ್ಗೆ ಅದೂ ಭಯ ಇತ್ತು. ಸೊ ನಾನು ಅದಕ್ಕೆ ಅದು ಡಾಕ್ಟ್ರನ್ನ ಕೇಳಿದೆ. ಇಲ್ಲ, ಇದು ಔಟ್ ಆಫ್ 100 ಆಲ್ಮೋಸ್ಟ್ ಒಂದು 75% ಆಫ್ ದ ವುಮೆನ್ಗೆ ಇದು ತುಂಬ ಕಾಮನ್ನು. ಮಗು ಹುಟ್ಟಿ ಒಂದು 6 months ಆಗ್ತಿರೋಂಗೆ ಅದು ಆಟೋಮೆಟಿಕಲಿ ಕ್ಲಿಯರ್ ಆಗೋಗ್ಬಿಡುತ್ತೆ, ಏನೂ ಆಗಲ್ಲ ಅಂತಂದ್ರು. ಸೊ ಪಿಗ್ಮೆಂಟೇಷನ್ ಇದೆ. ಸೊ ನನಗೇನೋ ಸ್ಕಿನ್ನು ನನಗೆ ತುಂಬ ಚೆನ್ನಾಗಾಗಿದೆ ಆ ಥರ ಎಲ್ಲ ಏನಿಲ್ಲ. ಅದೇ ತುಂಬ ಹಾಳಾಗೋಗಿದೆ, ಮೇಕಪ್ ಮಾಡ್ಕೊಂಡ್ರು ಅದು ಕಾಣ್ತಾ ಇದೆಯಪ್ಪ, ಅಥವಾ ಹಂಗೆ ತೆಗೆದ್ರು ನೋಡೋಕ್ಕೆ ಆಗಲ್ಲ ಮುಖನ ಅನ್ನೋ ಥರನೂ ಇಲ್ಲ, ಮೀಡಿಯಮ್ ಆಗಿದೆ ಅಷ್ಟೇ. ಏನು ಕೇರ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಕೇರ್? ಅಂದರೆ ಅದೇ ಇವಾಗ ಈ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಸ್ಪೆಷಲಿ ಬೇರೆ ಥರದ್ದು, ಇವಾಗ ಯಾವ ಥರದ್ದು ಈಗ ನಾರ್ಮಲ್ ಆಗಿಲ್ಲ ನಾವೇನು ಯೂಸ್ ಮಾಡ್ತೀವಿ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಹಾಗಿಲ್ಲ. ಅದಕ್ಕೆ ಅಂತ ಸಪ್ರೇಟಾಗಿ ನಾನು ಡರ್ಮಟಾಲಜಿಸ್ಟ್ನು ಕೂಡ ಕೇಳಿದೆ. ಅವರು ಒಂದು ಪ್ರೆಗ್ನೆನ್ಸಿ ಫ್ರೆಂಡ್ಲಿದು ಒಂದು ಮಾಯ್ಶ್ಚರೈಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟು ಅಂತ ಹೇಳಿಬಿಟ್ಟು ಈ ಮಿನರಲ್ ಬೇಸ್ಡ್ ಪ್ರೆಗ್ನೆನ್ಸಿ ಫ್ರೆಂಡ್ಲಿ ಒಂದು ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು 2 ಇಷ್ಟೇ ಅಷ್ಟೇ. ಅದೆರಡನ್ನೂ ಹಚ್ಕೊಂಡು ಅದ್ರ ಮೇಲೆ ಮೇಕಪ್ ಮಾಡ್ಕೋತೀನಿ, ಶೂಟಿಂಗ್ ಇದ್ರು ಏನಿದ್ರು ಕೂಡ. ಡೈರೆಕ್ಟಾಗಿ ಸ್ಕಿನ್ನಿಗೆ ಯಾವತ್ತೂ ಮಾಡಿಲ್ಲ, ಈಗಲೂ ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಅದು ಡಾಕ್ಟರೇ ಒಂದು ಫೇಸ್ ವಾಶ್ ಕೊಟ್ಟಿದ್ದಾರೆ, ತುಂಬ ಏನೂ ಅದರಲ್ಲಿ ಈ ಕಲರ್ ಎಲ್ಲ ಏನೂ ಇಲ್ಲದೆ ಇರೋದು, ಆಮೇಲೆ ಈ ಫ್ರೇಗ್ರೆನ್ಸ್ ಎಲ್ಲ ಜಾಸ್ತಿ ಏನೂ ಇಲ್ಲದೆ ಇರೋಂಥದ್ದು ಎಲ್ಲ. ಸೊ ಆ ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ ಬಾಮು ಬಿಟ್ಟರೆ ಲಿಪ್ಸ್ಟಿಕ್ಕೂ ತುಂಬ ಕಮ್ಮಿ. ಲಿಪ್ಸ್ಟಿಕ್ಕೂ ಏನು ಅಂತ ಅಂದರೆ ನಮ್ಮ ಲಿಪ್ಸ್ ಬಂದುಬಿಟ್ಟು ಬೇರೆ ಎಲ್ಲ ಚರ್ಮ ಏನಿರುತ್ತೆ ಫೇಸಲ್ಲಿ ಅದಕ್ಕಿಂತ ತುಂಬ ಸೆನ್ಸಿಟಿವ್ ಆಗಿರೋವಂಥದ್ದು ಅಂತ ಹೇಳಿಬಿಟ್ಟು ಅದನ್ನೂ ಕೂಡ ನನ್ನ ಹಸ್ಬೆಂಡೂ ರಿಸರ್ಚ್ ಮಾಡಿಬಿಟ್ಟು ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿರುವಂಥ ಲಿಪ್ ಬಾಮ್ಗಳನ್ನ ತರಿಸ್ಕೊಟ್ಟಿದ್ದಾರೆ. ಈ ವೀಗನ್ ಲಿಪ್ ಬಾಮ್ಗಳು ಆ ಥರದ್ದು ಮನೇಲಿದ್ದಾಗ ಬರೀ ಅಷ್ಟೇ ಹಾಕ್ಕೊಳ್ಳೋದು. ಸೊ ಈ ಟೈಮಲ್ಲಿ ಆದಷ್ಟು ಬರೀ ಏನೂ ಮಾಡೋಕ್ಕಾಗಲ್ಲ, ಇದಾದ್ಮೇಲೆ ಸರಿ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಹೌದು. ಸೊ ಈ ಟೈಮಲ್ಲಿ ಕೇರ್ಫುಲ್ ಆಗಿರೋದು ಇಂಪಾರ್ಟೆಂಟು ಅಂತ ನಿಜ, ಇಷ್ಟೇ ಮಾಡ್ತಾರೆ. ವೆರಿ ನೈಸ್. ಡಯಟ್ ಹಿಂಗಿರುತ್ತೆ ಆ್ಯಂಡ್ ಸ್ಕಿನ್ ಕೇರ್ ರೊಟೀನ್ ಇಷ್ಟು ಸಿಂಪಲ್ ಆಗಿದೆ. ಗುಡ್ ಅಲ್ಲ ಇದು ನಿಜವಾಗ್ಲೂ ಒಂಥರ. ಅಂದರೆ ನೀವು ಆಚೆ ಕಡೆಗೆ ಹೋಗೋದು, ಶೂಟ್ ಮಾಡೋದು ಇದೆಲ್ಲ ಇರುವಾಗ ಈ ಥರ ಮಾಡೋದು ನಿಜವಾಗ್ಲೂ ಕಷ್ಟ. ಬಟ್ ಸುಮ್ಮನೆ ಮನೇಲಿರೋರು ಎಷ್ಟೊಂದು ಜನ ಏನೂ ಅಪ್ಲೈ ಮಾಡಲ್ಲ. ಅದೇ ಬರೀ ಇಷ್ಟೇ. ನಾನು ಮನೇಲಿದ್ದಾಗ ಅಥವಾ ಜಸ್ಟ್ ನಾವೆಲ್ಲಾದ್ರೂ ಫ್ರೆಂಡ್ಸ್ ಗಿನ್ಸ್ನ ಮೀಟ್ ಮಾಡಕ್ಕೆ ಹೋದಾಗ ಅವಾಗೂ ನೆಸೆಸಿಟಿ ಇಲ್ಲ. ಇಟ್ ಇಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅದು ಈಗ ಪ್ರೆಗ್ನೆಂಟ್ ಅಂದಾದ್ಮೇಲೆ ಬಾಡಿಲಿ ಏನೇನೋ ಸಾವಿರಾರು ಚೇಂಜಸ್ ಬಂದಿರುತ್ತೆ, ಸ್ಕಿನ್ ಚೇಂಜ್. ನಾವು ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಆಗ ನೋಡೋರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಈ ಥರ ಕ್ಯಾಮ್ರಾ ಮುಂದೆ ಇದ್ದೀನಿ ಇಂದಾಗ ಮಾತ್ರ ಮೇಕಪ್ ಹಾಕೊಳ್ಳೋದು ಬಿಟ್ಟರೆ ಬೇರೆ ಟೈಮಲ್ಲಿ ಹಾಕೊಳ್ಳೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಮಾನಸಂಗೆ ಮೇಕಪ್ಪೇ ಬೇಕಾಗಿಲ್ಲ, ಅಷ್ಟು ಕಲರ್ ಇದ್ರೂ ಮತ್ತು ಅಷ್ಟು ಚೆನ್ನಾಗಿತ್ತು ಅವ್ರ ಸ್ಕಿನ್ ನಾವು ನೋಡ್ದಂಗೆನೆ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಮಾಮೂಲು ಚೇಂಜ್, ಮತ್ತೆ ಸರಿ ಹೋಗ್ಬಿಡತ್ತೆ. ಅದೆಲ್ಲ ಒಂದೊಂದ್ಸತಿ ಲೈಫಲ್ಲಿ ಹೆಂಗೆಲ್ಲ ಚೇಂಜಸ್ ಆಗುತ್ತೆ ಅಲ್ಲ. ಓಕೆ, ಇವಾಗ ಏನೋ ಒಂದು ಪಾಸಿಟಿವ್ ನೆನಪಿಗೆ ಬರಲ್ಲ ಅಲ್ಲ. ಆಬ್ವಿಯಸ್ಲಿ ಬಾಡಿಲಿ ಅಷ್ಟೊಂದು ಚೇಂಜಸ್ ಆಗ್ತಿದೆ, ಒಂದು ಹ್ಯೂಮನ್ ಬೀಯಿಂಗೇನೆ ಬಾಡಿಲಿ ಬೆಳೀತಾ ಇದೆ ಅಂದಾಗ ಇವೆಲ್ಲ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ.
ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ನಮ್ಗೆ ನೋಡಿದವರು ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ. ಈಗ ನೋಡಿ, ನಾನು ಅದನ್ನು ಫಸ್ಟಿಂದ ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದರಿಂದ ತೀರಾ ವಿಪರೀತವಾಗಿ ಚೇಂಜಸ್ ಏನೂ ಬರಲಿಲ್ಲ. ಕೆಲವ್ರು ಲೇಡೀಸ್ಗೆ ಹೆಂಗಾಗುತ್ತೆ ಅಂದರೆ, ಅಯ್ಯೋ ನನ್ನ ಸ್ಕಿನ್ ಹಿಂಗಾಗೋಯ್ತು, ನಂಗೆ ಪಿಂಪಲ್ ಬರ್ತಿದೆ ಅಂತ ಅಂದ್ಕೊಂಡಷ್ಟು ಎಷ್ಟೋ ಜನಕ್ಕೆ ಆ ಟೆನ್ಷನ್ಗೆ ಪಿಂಪಲು, ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಏನು ಸಿಂಪಲಾಗಿ ಏನು ಕೇರ್ ಮಾಡ್ಬೋದು, ಮೇನ್ ಊಟ ಅದಿದ್ರಲ್ಲಿ ಕೇರ್ ಮಾಡೋದು. ಇಟ್ಸ್ ಜಸ್ಟ್ ಎ ಫೇಸ್ ಅಲ್ವಾ, ಒಂದು ವರ್ಷ ಸರಿ ಹೋಗುತ್ತೆ ಅಷ್ಟೇ. ಸೊ ಸ್ವೀಟ್. ಈಗ ನಮ್ಮ ವೀಕ್ಷಕರಲ್ಲಿ ಒಂದಷ್ಟು ಜನ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಅಥವಾ ಆಫ್ಟರ್ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ಇನ್ನೇ ನಿಮ್ಮ ಥರನೇ ಡೆಲಿವರಿ ಕಾಯ್ತಾ ಇರೋವಂಥವ್ರು ಇರ್ಬೋದು. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಒಂದು ಪ್ರೆಗ್ನೆನ್ಸಿ ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ಹೇಗಿದ್ರೂ ಕೂಡ ನಾವು ದಪ್ಪ ಆಗ್ತೀವಿ, ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಬಿಡಪ್ಪ ಏನು ಬೇಕೋ ಅದನ್ನು ತಿನ್ಕೊಂಬಿಡೋಣ, ಸಿಕ್ಕಿದೆಲ್ಲ ತಿನ್ಕೊಂಬಿಡೋಣ ಅಂತ ಅವರೇ ಅಂದ್ಕೊಂಡಿರ್ತಾರೆ. ಆಮೇಲೆ ಮನೆಯಲ್ಲೂ ಹಾಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ಹಂಗೆ ನೋಡೋಕೆ ತಪ್ಪು. ಎಲ್ಲ ಟೈಮಲ್ಲೂ ಕೂಡ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಕೂಡ ಒಂದು ಡಯಟ್ ಅನ್ನೋದು ಇರಲೇಬೇಕು. ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ. ಆಯ್ತಪ್ಪ ಇವಾಗ ಹೆಂಗಿರೋ ದಪ್ಪ ಆಗ್ತಿದ್ದೀವಲ್ಲ ಅಂತಬಿಟ್ಟು ತೀರಾ ಜಂಕ್ ತಿನ್ನೋದು ಇದು ಮಾಡಿದ್ರೆ ಅದು ಆಬ್ವಿಯಸ್ಲಿ ಅವ್ರ ಹೆಲ್ತಿಗೂ ಅಫೆಕ್ಟ್ ಆಗುತ್ತೆ. ಮಗು ಹುಟ್ಟಿದ ಮೇಲೂ ಕೂಡ ಆ ಒಬೇಸಿಟಿ ಬಂದುಬಿಡುತ್ತೆ. ಆ್ಯಂಡ್ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ದೇಹನ ಕಷ್ಟ. ಆ್ಯಂಡ್ ಹೇಳೋಕ್ಕಾಗಲ್ಲ, ಮಗುಗೂ ಕೂಡ ಅದು ಆ ಒಬೇಸಿಟಿ ಆಮೇಲೆ ಅದು ಇದು ಅಂತವೆಲ್ಲ ಮಗುಗೂ ಬರ್ಬೋದು. ಆ್ಯಂಡ್ ಮುಂದೆ ಮಗುನೂ ಕೂಡ ಬರೀ ಅದನ್ನೇ ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೋದು. ಸೊ ಇಟ್ಸ್ ಇಂಪಾರ್ಟೆಂಟ್ ದಟ್ ಅಫ್ಕೋರ್ಸ್ ಕ್ರೇವಿಂಗ್ಸ್ ಇರುತ್ತೆ ಮತ್ತು ಹಸಿವು ಜಾಸ್ತಿ ಆಗುತ್ತೆ. ಆಮೇಲೆ ನಾನು ಬರೀ ಇದೇ ಥರ ಊಟ ಯಾವಾಗಲೂ ತಿಂತೀನಿ ಅಂತೇನಿಲ್ಲ, ನಾನು ಅದನ್ನೂ ರೀಲ್ ಮಾಡಿಬಿಟ್ಟು ಹಾಕ್ತೀನಿ. ಒಂದೊಂದ್ಸತಿ ಬರೀ ಇದೇನೋ ಸ್ವೀಟ್ ತಿನ್ನಬೇಕು ಅಂತ ಅನ್ಸಿರ್ತೀನಿ, ಬರೀ ಬ್ರೆಡ್ಡು ಮತ್ತು ಕಾಫಿ ಕುಡಿಬೇಕು ಅಂತ ಅನ್ಸಿರುತ್ತೆ. ಆ ಥರ ಅನ್ಸಿರೋ ದಿನಗಳು ಇದೆ. ಬಟ್ ಅಪರೂಪಕ್ಕೆ ಅದನ್ನೂ ಮಾಡಿದ್ದೀನಿ ನಾನು. ಬಟ್ ಡೈಲಿ ಇದರಲ್ಲಿ ನಾನು ಆ ಥರ ಆ ಕ್ರೇವಿಂಗ್ಸ್ಗೆ ನಾನು ಒಂದು ಗಿವಿನ್ ಅಂತಾರಲ್ಲ ಆ ಥರ ಮಾಡಿಲ್ಲ. ಇದನ್ನೇ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದರ ಒಳ್ಳೆ ಬ್ಯಾಲೆನ್ಸ್ಡ್ ಫುಡ್ಡನ್ನ. ಸೊ ಅದು ತುಂಬ ಇಂಪಾರ್ಟೆಂಟು, ನಮ್ಮ ಮೈಂಡ್ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳ್ಳೋದು. ಆ್ಯಂಡ್ ಅದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಅದು ಪ್ರೆಗ್ನೆನ್ಸಿ ಜರ್ನಿಲೂ ಹೆಲ್ಪ್ ಆಗುತ್ತೆ, ಅದು ಮುಗಿದ ಮೇಲೂ ಕೂಡ ಹೆಲ್ಪ್ ಆಗುತ್ತೆ. ಹೌದು. ಇನ್ನು ಸ್ಕಿನ್ನು ಹೇರು ಅಂತ ಬಂದಾಗ ಕೆಲವ್ರಿಗೆ ತುಂಬ ಹೇರ್ ಫಾಲ್ ಇರುತ್ತೆ, ಕೆಲವ್ರಿಗೆ ಸ್ಕಿನ್ ಚೇಂಜಸ್ ಆಗುತ್ತೆ. ನಿಮಗೂ ಹೇರ್ ಫಾಲ್ ಇಲ್ಲ, ನನಗೆ ಹೇರ್ ಏನೂ ಫಾಲ್ ಆಗಿಲ್ಲ. ಕೆಲವ್ರಿಗೆ ಪ್ರೆಗ್ನೆಂಟ್ ಆಗಿದ್ದಾಗ ಈ ಸ್ಕಿನ್ ಚೇಂಜಸ್ ಎಲ್ಲ ಬರುತ್ತೆ ಆ್ಯಂಡ್ ಹೇರ್ ಫಾಲ್ ಎಲ್ಲ ಆಗುತ್ತೆ ಅಂತಾರೆ. ಇನ್ನು ಕೆಲವ್ರಿಗೆ ಈಗ ನೋಡಿ, ನನಗೆ ಸ್ಕಿನ್ ಒಂದು ಸ್ವಲ್ಪ ಹಾಳಾಯಿತು ಪ್ರೆಗ್ನೆಂಟ್ ಆದಾಗ. ಅದು ಪ್ರೆಗ್ನೆನ್ಸಿ ಮುಗಿದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹೆಂಗೆ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಕೂದಲು ಅಷ್ಟೇ, ಮಗು ಆದ್ಮೇಲೆ ಕೆಲವ್ರಿಗೆ ಉದುರುತ್ತೆ, ಕೆಲವರು ಫಸ್ಟೇ ಉದ್ರೋಗುತ್ತೆ. ಸೊ ಗೊತ್ತಿಲ್ಲ, ಏನಾದರೂ ಕೂಡ ಅದನ್ನ ಪಾಸಿಟಿವ್ ಆಗಿ ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ. ಸೊ ಅದು ಹೆಣ್ಮಕ್ಳು ಮಾತ್ರ ಮಾಡೋಕ್ಕೆ ಸಾಧ್ಯ, ಅಷ್ಟು ತ್ಯಾಗ ಮಾಡೋದು ಅಂದರೆ. ಆ್ಯಂಡ್ ಏನೇ ಆದರೂ ಈ ಎಪಿಸೋಡ್ ತುಂಬ ಮೀನಿಂಗ್ಫುಲ್ ಅಂತ ನಂಗೆ ಅನ್ನಿಸ್ತು. ಫುಡ್ ಅಂದರೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಅದನ್ನು ಎಷ್ಟು ತೊಗೋಬೇಕು, ಹೆಂಗೆ ತೊಗೋಬೇಕು, ಆ್ಯಂಡ್ ಏನೋ ಟೇಕನ್ ಫಾರ್ ಗ್ರ್ಯಾಂಟೆಡ್ ನಾನು ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು ಎಲ್ಲ ತಿನ್ನೋದಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ. ಆ್ಯಂಡ್ ಅಲ್ಲೂ ಕೂಡ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ಅಂತ ಹೇಳಿದರು. ಎನಿವೇಸ್ ಇದು ಒಂಥರ ಮೀನಿಂಗ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಲ್ವಾ. ಸೊ ನನಗೆ ಖುಷಿ ಆಯಿತು. ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಮಾಡಿ. ನೀವೇನು ಹೇಳ್ತೀರಾ? ಎಸ್, ಅಫ್ಕೋರ್ಸ್. ಅದೇ ನಾನು ಯಾವಾಗಲೂ ನನ್ನ ನಾರ್ಮಲ್ ರೀಲ್ಸಲ್ಲೂ ಅಷ್ಟೇ ಫುಡ್ ಬಗ್ಗೆ ಇದ್ರ ಬಗ್ಗೆ ಹಾಕ್ತಾನೆ ಇರ್ತೀನಿ. ಯಾಕಂದರೆ ಒಂದು ಮನುಷ್ಯ ಲೈಕ್ ನನ್ನ ಪ್ರಕಾರ ಖುಷಿಯಾಗಿರಬೇಕು ಅಂದರೆ ಆ ಪರ್ಸನ್ದು ಬಾಡಿ ಚೆನ್ನಾಗಿರಬೇಕು. ಆ್ಯಂಡ್ ಈಗ ನಾವು ನಮ್ಮ ಬಾಡಿ ಬಗ್ಗೆ ತಿಳ್ಕೋಬೇಕು ಅಥವಾ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಾವು ಡಾಕ್ಟ್ರುಗಳೇ ಆಗಿರಬೇಕು, ಟ್ರೈನರ್ಗಳೇ ಆಗಿರಬೇಕು, ನ್ಯೂಟ್ರಿಷನಿಸ್ಟೇ ಆಗಿರಬೇಕು ಅಂತ ಏನಿಲ್ಲ. ಅವರೆಲ್ಲ ಏನು ಅಂದರೆ ಅವರು ಓದಿರೋಂಥ ಓದಿಗೆ ಮತ್ತೊಬ್ಬರಿಗೂ ಕೂಡ ಗೈಡ್ ಮಾಡೋಂಥ ಒಂದು ಕೇಪಬಿಲಿಟಿ ಅವ್ರಿಗಿರುತ್ತೆ. ಸೊ ಬೇರೆ ಅವ್ರ ಬಾಡಿಗೆ ಹಿಂಗೆ ತಿನ್ನಿ ಈ ಥರ ತಿನ್ನಿ ಅಂತ. ನಾವು ಮನುಷ್ಯರಾಗಿ ದ ಬೇಸಿಕ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಇಸ್ ದಟ್ ನಮ್ಮ ಬಾಡಿಗೆ ನಾವೇನು ಮಾಡಬೇಕು, ನಾವೇನು ಮಾಡ್ಕೋತಾ ಇದ್ದೀವಿ, ಸರಿಯಾಗಿರೋದು ಮಾಡ್ಕೋತಾ ಇದ್ದೀವ, ತಪ್ಪಾಗಿರೋದು ಮಾಡ್ಕೋತಾ ಇದ್ದೀವ, ಏನು ಊಟ ಮಾಡ್ತಾ ಇದ್ದೀವಿ, ಆ ಊಟದಲ್ಲಿ ಏನಿರುತ್ತೆ ಏನಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ದೋದ್ರೆ ಬೇರೆ ಯಾರು ತಿಳ್ಕೊತಾರೆ. ಸೊ ನನಗೆ ಆ ಒಂದು ಸಬ್ಜೆಕ್ಟಲ್ಲಿ ನಿಜವಾಗ್ಲೂ ಅದರಲ್ಲಿ ಇಂಟ್ರೆಸ್ಟು ಇದೆ. ಆ್ಯಂಡ್ ನನಗೆ ಇಷ್ಟ ಕೂಡ. ನನ್ನ ಬಾಡಿಗೆ ನಾನು ಏನು ತಿಂತಿದ್ದೀನಿ, ಇದನ್ನು ತಿನ್ನೋದ್ರಿಂದ ನನ್ನ ಬಾಡಿಗೆ ಏನಾಗುತ್ತೆ, ಸೊ ಏನಕ್ಕೆ ಇದನ್ನು ತಿನ್ನಬೇಕು, ತಿಂದೆ ಹೋದರೆ ಏನು, ಇದನ್ನು ತಿಳ್ಕೊಂಡು ನಾವು ತಿಂದಾಗ ಅದು ದೇಹಕ್ಕೆ ಇನ್ನೂ ಚೆನ್ನಾಗಿ ಒಗ್ಗುತ್ತೆ ಆ್ಯಂಡ್ ಚೆನ್ನಾಗಿ ಬಾಡಿ ರೆಸ್ಪಾಂಡ್ ಮಾಡುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊತಾ ಇರ್ತೀನಿ. ಆ್ಯಂಡ್ ಈ ಎಪಿಸೋಡಲ್ಲೂ ಕೂಡ ಅದನ್ನೇ ಹೇಳಿದ್ದೀನಿ. ಮೇನ್ಲಿ ನಾನೇನು ಫಾಲೋ ಮಾಡ್ತೀನಿ, ಅದನ್ನು ನಾನೇನು ತಿಳ್ಕೊಂಡಿದ್ದೀನಿ ಅಷ್ಟನ್ನು. ಸೂಪರ್. ನೀವೆಲ್ರಿಗೂ ಒಂದು ಕುತೂಹಲ ಇತ್ತಲ್ವಾ, ಯಾರ್ಯಾರು ಹಿಂಗಿರ್ತಾರೆ, ಏನೇನು ಮಾಡ್ತಾರೆ. ಬಟ್ ಅವರು ಪೇಜ್ಗಳೆಲ್ಲ ಹಾಕ್ತಾ ಇರ್ತಾರೆ, ಏನು ತಿಂತೀನಿ, ಏನು ಕುಡಿತೀನಿ, ಅದೆಲ್ಲದನ್ನು ಅಪ್ಡೇಟ್ ಮಾಡ್ತಿರ್ತಾರೆ ಅಫ್ಕೋರ್ಸ್. ಬಟ್ ನನ್ನ ವ್ಯೂವರ್ಸು ಅಂತ ಒಂದಷ್ಟು ಜನ ಇರ್ತಾರಲ್ಲ, ಅವರಿಗೂ ಇದು ಹೆಲ್ಪ್ ಆಗಲಿ ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಈ ಡಯಟ್ ಎಪಿಸೋಡ್ನ ಮಾಡಿದ್ದು. ಆ್ಯಂಡ್ ಸೂಪರಾಗಿರೋ ಡಯಟು ನೀವು ಕೂಡ ಯಾವಾಗಲೂ ಫಾಲೋ ಮಾಡಿ ಆಯಿತಾ. ಏನೇ ತಿಂದರೂ ಚೆನ್ನಾಗಿರೋದು ತಿನ್ನಬೇಕು.
ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು, ಹೌದು ಅಲ್ವಾ? ಮಿತ ಆಹಾರ ಯಾವಾಗಲೂ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು. ಸೊ ಈ ಮೀನಿಂಗ್ಫುಲ್ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಾನು ಯಾವಾಗ ಸಿಗ್ತೀನಿ. ಅಫ್ಕೋರ್ಸ್ ಮಾನ್ಸ ಕೂಡ ಸಿಗ್ತಾರೆ, ಅದು ನಮ್ಮದು ಕಂಟಿನ್ಯೂ ಆಗ್ತಾ ಇರುತ್ತೆ ಎಪಿಸೋಡು. ಅವಾಗವಾಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಈ ಥರನೇ ಇಬ್ಬರು. ಓಕೆನಾ? ಚಿಯರ್ಸ್. ಎಸ್ ಚಿಯರ್ಸ್. ಚಿಯರ್ಸ್. ಎಸ್